ಯೆಶಾಯ 39ನೇ ಅಧ್ಯಾಯ 31ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಈ ಮುಂಜಾನೆ ವೇಳೆಯಲ್ಲಿ ಆತನ ತನ್ನ ವಾಕ್ಯದ ಮೂಲಕ ಈ ರೀತಿಯಾಗಿ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ಏನೆಂದರೆ, ಯೆಹೋವನನ್ನ ನಾವು ಯಾವಾಗ ನಿರೀಕ್ಷಿಸುವವರಾಗಿದ್ದೇವೋ, ಕರ್ತನಾತ್ಮನನ್ನ ನಾವು ಯಾವಾಗ ನಿರೀಕ್ಷಿಸುವವರಾಗಿದ್ದೇವೋ, ಆಗ ನಾವೇನ್ ಮಾಡುವವರಾಗಿದ್ದೇವೆ, ಒಂದು ಹೊಸ ಬಲವನ್ನ ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಇವತ್ತು ಬಲಹೀನತೆ ಅನ್ನುವಂಥದ್ದು ಕ್ರಿಯೆ ಮಾಡಿಕೊಂಡಿರುವಂತದ್ದಾಗಿದೆ. ಅನೇಕ ಸಮಯಗಳಲ್ಲಿ ಬಲಹೀನರಾಗಿ ನಾವು ನಡೆದು ಹೋಗುತ್ತಾ ಇರ್ತೇವೆ, ದುರ್ಬಲರಾಗಿ ಇರುತ್ತೇವೆ, ಕುಗ್ಗಿ ಹೋಗಿರುತ್ತೇವೆ, ಕಣ್ಣೀರಿನ ಮಾರ್ಗದಲ್ಲಿ ಇರುತ್ತೇವೆ. ಆದರೆ ಇವತ್ತು ನಮ್ಮ ಜೀವಿತಗಳಲ್ಲಿ ದೇವರನ್ನ ನಾವು ನಿರೀಕ್ಷಿಸುವಾಗ, ಎಲ್ಲಾ ಸಮಯಗಳಲ್ಲಿಯೂ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿಯೂ ಕರ್ತನನ್ನು ನೋಡಿ ಹೋಗುವಾಗ, ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಒಂದು ಹೊಸ ಬಲವನ್ನು ನಮ್ಮ ಜೀವಿತದಲ್ಲಿ ತಂದು ಕೊಡುವವನಾಗಿದ್ದಾನೆ. ನಾವು ಕರ್ತನ ಸಮ್ಮುಖದಲ್ಲಿ ಹೋಗಿ ಕೇಳ್ಬೇಕು, ಕರ್ತನೇ, ನನ್ನ ಜೀವಿತದಲ್ಲಿ ಬಲಹೀನತೆ ಅನ್ನುವಂಥದ್ದು ಹೋರಾಡಿಕೊಂಡಿದೆ ಸ್ವಾಮಿ, ಕಣ್ಣೀರಿನ ಮಾರ್ಗಗಳು ಹೋರಾಡಿಕೊಂಡಿವೆ, ಪರಿಸ್ಥಿತಿಗಳು ನನ್ನನ್ನು ಬಲಹೀನವಾಗಿ ಮಾಡ್ತಾ ಇವೆ. ದೇವರೇ, ನೀ ನನ್ನನ್ನು ಬಲಪಡಿಸು, ಕರ್ತನೆ, ನೀ ನನ್ನ ಸಂಗಡಿಗನಾಗಿರು ಸ್ವಾಮಿ ಎಂದು ಹೇಳುವಾಗ, ಆತನು ಖಂಡಿತವಾಗಿಯೂ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಬಲಪಡಿಸುವವನಾಗಿದ್ದಾನೆ. ಹೊಸ ಬಲವನ್ನ ನಮ್ಮ ಜೀವಿತದಲ್ಲಿ ತಂದು ಕೊಡುವವನಾಗಿದ್ದಾನೆ. ಆದುದರಿಂದ ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಇವತ್ತು ಯಾವರನ್ನ ದೃಷ್ಟಿಸಬೇಕು, ದೇವರನ್ನೇ ದೃಷ್ಟಿಸಬೇಕು. ಆಗ ಹೊಸ ಬಲವನ್ನು ನಾವೇನ್ ಮಾಡುತ್ತೇವೆ, ಹೊಂದಿಕೊಳ್ಳುತ್ತೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನ್ ಕಾರ್ಯವನ್ನ ಮಾಡಿ, ನಿನ್ನ ಜನರು ಎಲ್ಲಾ ಪರಿಸ್ಥಿತಿಗಳಲ್ಲೂ ನಿಮ್ಮನ್ನೇ ದೃಷ್ಟಿಸುವಂತೆ ನೀನು ಸಹಾಯ ಮಾಡು. ಅವರಿಗೆ ಹೊಸ ಬಲವನ್ನು ಅನುಗ್ರಹಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.